ಜೈಲಿಗೆ ಹೋಗಬಹುದೇ ಸಿದ್ದರಾಮಯ್ಯನವರು? 100 ಕೋಟಿ ಭ್ರಷ್ಟಾಚಾರ, ಜೈಲಿಗೆ ಹೋಗಬಹುದೇ ಸಿದ್ದರಾಮಯ್ಯನವರು? ಈ ಟೈಟಲ್ ನೋಡಿ ನೀವು ಗೊಂದಲಕ್ಕೊಳಗಾಗಿದ್ದೀರಾ? ಸಿದ್ದರಾಮಯ್ಯನವರ ಮೇಲೆ ಹೊರುವುದು ಮೂಡ ಸೈಟ್ ಆರೋಪ. ಮತ್ತೆ ಈ 100 ಕೋಟಿ ಏನಿದು? ಎಲ್ಲ ನಿಮ್ಮ ಕುತೂಹಲ ಪ್ರಶ್ನೆಗಳಿಗೆ ಉತ್ತರ ಇದೆ. ಹೌದು, ಸಿದ್ದರಾಮಯ್ಯನವರ ಮೇಲೆ ಆರೋಪ ಇರುವುದು ಮೂಡ ಹಗರಣ, ಮೂಡ ಸೈಟ್ ಆಕ್ರಮಣೇಶ್ವರ ಪಡ್ಕೊಂಡಿದ್ದಾರೆ ಎಂದು ಆರೋಪ. ಇನ್ನು ಈ 100 ಕೋಟಿ ಆರೋಪ ಸಿದ್ದರಾಮಯ್ಯನವರ ಮೇಲೆ ಇಲ್ಲ, ನಿಜ. ಆದರೆ ಸಿದ್ದರಾಮಯ್ಯನವರಿಗೆ ಜೈಲಿಗೆ ಹೋಗಬಹುದೇ ಅನ್ನುವ ಪ್ರಶ್ನೆ ಇಡೀ ಕರ್ನಾಟಕದಲ್ಲಿ ತಲೆ ಎತ್ತಿದೆ. ಇದಕ್ಕೆ ಉತ್ತರ ಸಿಗಬೇಕಾದ್ರೆ ನಿಮಗೆ ಈ 100 ಕೋಟಿ ಭ್ರಷ್ಟಾಚಾರ ಹಗರಣದ ವಿಷಯನ ಹೇಳಬೇಕಾಗ್ತದೆ. ಈ 100 ಕೋಟಿ ಭ್ರಷ್ಟಾಚಾರ ಹಗರಣ ಇದು ನಮ್ಮ ರಾಜ್ಯದಲ್ಲ, ದೂರದ ದಿಲ್ಲಿಯದು. ಈಗ ನಿಮಗೆ ನೆನಪಾಗಿರ್ಬೇಕಲ್ಲ. ಹೌದು, ಈ 100 ಕೋಟಿ ಭ್ರಷ್ಟಾಚಾರದ ಆರೋಪದಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಜೈಲಲ್ಲಿದ್ದಾರೆ. ಉಪಮುಖ್ಯಮಂತ್ರಿ ಕೂಡ ಮೊನ್ನೆವರೆಗೆ ಸುಮಾರು 17 ತಿಂಗಳಿನಿಂದ ಜೈಲಲ್ಲಿದ್ದು, ಈಗ ಬಿಡುಗಡೆ ಆದರೂ ಜಾಮೀನಿನ ಮೇಲೆ. ದೆಹಲಿ ಸರ್ಕಾರದ ಆಮ್ ಆದ್ಮಿ ಪಕ್ಷದ ಸರ್ಕಾರ ಏನಿದೆಯೋ ಅಲ್ಲಿ ಒಂದು ಸರಾಬ್ ಅಬಕಾರಿ ನೀತಿ ಏನಿದೆಯೋ ಅದನ್ನು ತಂದು ಸರಾಬ್ ಕಾಂಟ್ರಾಕ್ಟ್ ಹಂಚಿಕೆ ಮಾಡುವಾಗ ಲಂಚ ತಗೊಂಡಿದೆ. ಎಷ್ಟು? 100 ಕೋಟಿ ಲಂಚ ತಗೊಂಡಿದೆ ಎಂದು ಇಡಿ ಮತ್ತು ಸಿಬಿಐ ಆಮ್ ಆದ್ಮಿ ಪಕ್ಷದ ನಾಯಕರ ಮೇಲೆ, ಮುಖ್ಯಮಂತ್ರಿ, ಮೊತ್ತ ಮೊದಲಾಗಿ ಅಲ್ಲಿ ಒಬ್ಬ ಸಚಿವ ಸತ್ಯೇಂದ್ರ ಜೈನ್, ನಂತರ ಉಪಮುಖ್ಯಮಂತ್ರಿ ಮನೀಶ್ ಸಿಸೋದಿಯಾ, ಅನಂತರ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಮತ್ತೊಬ್ಬ ಸಂಸದ ಸಂಜಯ್ ಸಿಂಗ್ ಮುಂತಾದರ ಮೇಲೆ ಪ್ರಕರಣ ದಾಖಲೆ. ಇವರೆಲ್ಲ 2-3 ಜೈಲಿಗೆ ಹೋಗಿ ವಾಪಸ್ ಬಂದು ಕೂಡ ಆಯಿತು. ಏನಿದು 100 ಕೋಟಿ ಹಗರಣ? ಆರೋಪ ಮಾಡಿದ್ದು ಸಿಬಿಐ ಮತ್ತು ಇಡಿ. ಈ ಪ್ರಕರಣದಲ್ಲಿ ಮೊತ್ತ ಮೊದಲಾಗಿ ಆಂಧ್ರ ಪ್ರದೇಶದ ಒಬ್ಬ ವ್ಯಕ್ತಿಯನ್ನ ಇಡಿ ಬಂಧಿಸುತ್ತದೆ. ಈ ಅಬಕಾರಿ ನೀತಿ ಏನಿದೆಯೋ ಅದರ ಲಂಚ ಪ್ರಕರಣದಲ್ಲಿ 100 ಕೋಟಿ ಲಂಚ ಆಮ್ ಆದ್ಮಿ ಪಕ್ಷದ ಕೊಟ್ಟಿದ್ದಾರೆ ಅಂತ. ಆ ವ್ಯಕ್ತಿಯನ್ನು ಜೈಲಲ್ಲಿ ಇರ್ತಾರೆ. ಆಮೇಲೆ ಆ ವ್ಯಕ್ತಿಯಿಂದ ಅದು ಹೇಳಿಕೆಲ್ಲ ಬರ್ತದೆ, ನಾವು ಕೊಟ್ಟಿಲ್ಲ ಅದು ಇದು ಅಂತ ಬರ್ತದೆ. ಆನಂತರ ಆ ವ್ಯಕ್ತಿ ಬೆನ್ನು ನೋವು ಎಂದು ಆ ವ್ಯಕ್ತಿಗೆ ಜಾಮೀನು ಸಿಗ್ತದೆ. ಆ ಜಾಮೀನು ಹೊರ ಬಂದ ಮೇಲೆ ಆ ವ್ಯಕ್ತಿ ಒಪ್ಕೋತಾರೆ, ನಾವು ಲಂಚ ಕೊಟ್ಟಿದ್ದೇವೆ ಅಂತ. ಆದರೆ ಇಲ್ಲಿಯವರೆಗೆ ಸುಮಾರು 2.5 ವರ್ಷಗಳಿಂದ ಇಡಿ ಮತ್ತು ಸಿಬಿಐ ಇದನ್ನು ತನಿಖೆ ನಡೆಸ್ತಾ ಇದೆ. 100 ಕೋಟಿ ಭ್ರಷ್ಟಾಚಾರ ಹಣ ವರ್ಗಾವಣೆ ಆಗಿದೆ ಅಂತ. ಆದರೆ ನಿಮಗೆ ಆಶ್ಚರ್ಯ ಆಗಬಹುದು, ಇಲ್ಲಿವರೆಗೆ ಒಂದೇ ₹1 ಹಣವನ್ನ ಸಿಬಿಐ ಇಡಿ ವಶಪಡಿಸಿಕೊಂಡಿಲ್ಲ. 100 ಕೋಟಿ ಹಣ ಅಂದ್ರೆ ಕಡಿಮೆನಾ? ಎಲ್ಲಿ ಅದು ಬಚ್ಚಿಡುದಾ? ಕ್ಯಾಶಾ? ಈ ರೀತಿ 100 ಕೋಟಿ ಹಣ ಕ್ಯಾಶ್ ಮುಖಾಂತರ ಕೊಟ್ಟಿದ್ದಾರಾ, ಇಲ್ಲಿ ಇನ್ಯಾವ ಮುಖಾಂತರ ಕೊಟ್ಟಿದ್ದಾರೆ ಅಂತ ಯಾವುದೇ ದಾಖಲೆಯನ್ನು ಇಲ್ಲಿವರೆಗೆ ಪತ್ತೆ ಹಚ್ಚಿಲ್ಲ. ಇಡಿ ಸಿಬಿಐ ಪತ್ತೆ ಹಚ್ಚಿಲ್ಲ. ಆದರೂ ಆರೋಪ ಇದೆ, 100 ಕೋಟಿ ಹಣ ವರ್ಗಾವಣೆ ಆಗಿದೆ. ಆದರೆ ಎಲ್ಲಿ ಹೋಯಿತು? ಯಾರ ಬಳಿ ಇದೆ? ಈ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಒಂದು ₹10 ಕೂಡ ವಶಪಡಿಸಿಕೊಂಡಿಲ್ಲ ತನಿಖಾ ಸಂಸ್ಥೆಗಳು. ಆದರೂ ಇದನ್ನೇ ನೆಪವಾಗಿಟ್ಟುಕೊಂಡು ಒಬ್ಬ ಹಾಲಿ ಮುಖ್ಯಮಂತ್ರಿಗೆ ಜೈಲಲ್ಲಿದ್ದಾರೆ. ಉಪಮುಖ್ಯಮಂತ್ರಿ ಮೊನ್ನೆ ಬಿಡುಗಡೆ ಆಗಿದ್ದಾರೆ. ಇನ್ನು ಸಂಸದರು ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾರೆ. ಇನ್ನೊಬ್ಬ ಸಚಿವ ಜೈಲಲ್ಲಿದ್ದಾರೆ. ಇದನ್ನೆಲ್ಲ ನೋಡುವಾಗ ನಿಮಗೆ ಹೇಗೆ ಅನಿಸ್ತದೆ? ಸಿದ್ದರಾಮಯ್ಯನವರು ಜೈಲಿಗೆ ಹೋಗಬಹುದೇ ಅನ್ನೋ ಪ್ರಶ್ನೆಗೆ ಈಗ ನಿಮಗೆ ಉತ್ತರ ಸಿಕ್ಕಿರಬಹುದು. ಆದರೂ ನಾನು ಹೇಳುತ್ತೇನೆ, ಮೂಡ ಹಗರಣದ ಏನಿದೆಯೋ ಅದರಲ್ಲಿ ನಿಜವಾಗಿ ನೋಡೋಕೆ ಹೋದರೆ ಆರೋಪಿ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಬರುವುದಿಲ್ಲ. ಯಾಕೆಂದ್ರೆ ಸೈಟ್ ನಿವೇಶನ ಮಂಜೂರು ಮಾಡಿದ್ದು ಬಿಜೆಪಿ ಆಡಳಿತ ಇರುವಾಗ ಅನ್ನೋದು ಮಾಹಿತಿಗಳು ಹರಿದಾಡುತ್ತವೆ. ಒಂದು. ಎರಡನೇದು, ಸಿದ್ದರಾಮಯ್ಯನವರ ಹೆಂಡತಿಯ ಹೆಸರಿಗೆ ಈ ನಿವೇಶನ ಮಂಜೂರಾಗಿದೆ. ಇನ್ನೊಂದು ಕಡೆಯಲ್ಲಿ ಮಾಹಿತಿಗಳು ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನ ಹೆಂಡತಿಯವರಿಗೆ ಅರಸಿನ ಕುಂಕುಮದ ಸಿಕ್ಕಿದ ಜಮೀನನ್ನು ಸರ್ಕಾರ ತಗೊಂಡು ಅವರಿಗೆ ಕೊಟ್ಟಿದ್ದು ಅಂತ. ಈ ರೀತಿ ಎಲ್ಲ ವಿಚಾರಗಳು ತೇಲುತ್ತವೆ.
ಈ ರೀತಿ ಆಗಿರುವಾಗ ಸಿದ್ದರಾಮಯ್ಯನವರಲ್ಲಿ ಆರೋಪಿಯಾಗುವುದು ಹೇಗೆ ಸಾಧ್ಯ? ಈಗ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ನಡೆಸಲು ಅನುಮತಿ ಕೊಟ್ಟಿದ್ದಾರೆ. ಈ ತನಿಖೆ ಯಾವ ದಿಕ್ಕು ಬೇಕಾದರೂ ಹಿಡಿಯಬಹುದು. ಯಾಕೆಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ದುರ್ಬಲ ಆಗಬೇಕಾದ್ರೆ ಸಿದ್ದರಾಮಯ್ಯ ಮತ್ತು DKಶಿ ಎಂಬ ಇಬ್ಬರು ನಾಯಕರು ಕಾಂಗ್ರೆಸ್ನಿಂದ ಹೊರ ಹೋಗಬೇಕು, ಇಲ್ಲವೇ ಜೈಲು ಪಾಲಾಗಬೇಕು. ಇಲ್ಲದಿದ್ದರೆ ಬೇರೆ ಯಾವುದೇ ಪಕ್ಷ ಕರ್ನಾಟಕದಲ್ಲಿ ತಲೆ ಎತ್ತುವುದಿಲ್ಲ ಅನ್ನೋದು ಸ್ಪಷ್ಟ. ಈ ವಿಚಾರ ತಿಳಿದೆ ಎಲ್ಲ ರೀತಿಯ ತಂತ್ರ ಷಡ್ಯಂತ್ರ ಕುತಂತ್ರಗಳು ನಡೆಯುತ್ತಿವೆ. ಈಗ ಹೇಳೋಕೆ ಹೋದಾದರೆ ಈ ಮೂಢ ಹಗರಣ ವಿಚಾರದಲ್ಲಿ ಸಿದ್ದರಾಮಯ್ಯ ಜೈಲಿಗೆ ಹೋದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದರೆ ಇದು ಈಗಿನ ರಾಜಕೀಯದ ಪರಿಸ್ಥಿತಿ. ಇದರಲ್ಲಿ ಏನು ಬೇಕಾದರೂ ಆಗ್ಬೋದು. ಯಾಕೆಂದರೆ ದೆಹಲಿಯಲ್ಲಿ ಯಾವುದೇ ದಾಖಲೆ ಸಾಕ್ಷ್ಯಾಧಾರ ಏನು ಇಲ್ಲದ ಒಬ್ಬ ಮುಖ್ಯಮಂತ್ರಿಯನ್ನು, ಚುನಾಯಿತ ಮುಖ್ಯಮಂತ್ರಿಯನ್ನು ಜೈಲಿಗೆ ಹಾಕೋದಾದರೆ ಇಲ್ಲಿ ಯಾಕೆ ಸಾಧ್ಯವಿಲ್ಲ? ಹಾಕ್ಬೋದು, ಆರಾಮವಾಗಿ ಜೈಲಿಗೆ ಹಾಕ್ಬೋದು. ಯಾವುದೇ ಸಾಕ್ಷ್ಯಾಧಾರ ಬೇಕಿಲ್ಲ, ತನಿಖೆ ನಡೆಸಲು ನಮಗೆ ಸಹಕಾರ ಬೇಕು, ತನಿಖೆ ನಮಗೆ ಮುಕ್ತವಾಗಿ ತನಿಖೆ ನಡೆಸಲು ಹಾದಿ ಬೇಕು ಅಂತ ಹೇಳಿ ಮುಖ್ಯಮಂತ್ರಿಯನ್ನು ಜೈಲಿಗೆ ಹಾಕಿದ್ರು ಆಶ್ಚರ್ಯವಿಲ್ಲ. ಇಷ್ಟೇ ಸ್ನೇಹಿತರೆ ವಿಚಾರ. ನಮಸ್ಕಾರ. ನೋಡೋಣ ಮುಂದಕ್ಕೆ ಏನಾಗ್ತದೆ ಅಂತ. ನಾನು ಹರೀಶ್ ಪೂಜಾರಿ.